ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಸದ್ಯಕ್ಕೆ ಹಿ ಕಾಂಟ್ ಅಫೋರ್ಡ್ ಟು ಮೇಕ್ ಎನಿ ಮಿಸ್ಟೇಕ್ಸ್ ಅಲ್ಲ, ಬಹಳ ಕ್ರೂಷಿಯಲ್ ಸ್ಟೇಜ್ನಲ್ಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. 2 ತಿಂಗಳ ನಂತರ ಏನಾಗುತ್ತೋ ಏನು ಬಿಡುತ್ತೋ ಅದನ್ನ ಆದಾಗೆ ನೋಡೋಣಂತೆ. ಅದಕ್ಕೆ ನೋಡಿ, ಅವರ 2 ಹೇಳಿಕೆಗಳು ಅನಗತ್ಯ ಅಂತಕ್ಕಂಥದ್ದು ಬರೀ ಡಿ ಕೆ ಶಿವಕುಮಾರ್ಗಷ್ಟೇ ಅಲ್ಲ, ಅದು ಪಾರ್ಟಿ ಹೈಕಮಾಂಡ್ಗೂ ಅನ್ನಿಸ್ತು. ಈ ಹೇಳಿಕೆ ಡಿ ಕೆ ಶಿವಕುಮಾರ್ ಕೊಡಬಾರ್ದಿತ್ತು ಅಂತ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ಹೇಳಿಕೆ ಅರ್ಥ ಹೀಗಿತ್ತು ಅಂತ ಹೇಳ್ತಾ ಅವರು ನಾನು ಬೇಕಾದರೆ ಕ್ಷಮಾಪಣೆ ಕೇಳ್ತೀನಿ ಅನ್ನುವ ಮಟ್ಟಕ್ಕೂ ಕೂಡ ಹೋಗಬೇಕಾಯ್ತು. ಯಾಕಂದರೆ ನೋಡಿ, ರಾಜಣ್ಣ ಮತ್ತು ಯತ್ನಾಳರ ಪ್ರಕರಣ ಮುಂದಿದ್ದಾಗ ಆ ರಾಜಣ್ಣ ಅವರ ಒಂದು ವಜಾದಿಂದ ಪೊಲಿಟಿಕಲ್ ಲಾಭವನ್ನು ಪಡೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೋಗ್ತಾ ಮಾತಾಡ್ತಾ ಒಂದು ಹೆಜ್ಜೆ ಮುಂದೆ ಹೋಗಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡಿದರು. ಅದು ಯಾಕೆ ಹಾಡಿದರು, ಅದರ ಕಾಂಟೆಕ್ಸ್ಟ್ ಏನು, ಆ ಕಾಂಟೆಕ್ಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್. ಹೌದು, ಹಾಡಿದ್ದಷ್ಟೇ ಉಳ್ಕೊಳ್ತು. ಹೈಕಮಾಂಡ್ಗೆ ಮುಜುಗರ ತಂತು, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೇಳ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿಯ ಒಂದು ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಆದಾಗ ಆ ಫೋಕಸ್ ಔಟ್ ಮಾಡಲಿಕ್ಕೆ ಅವ್ರು ಚಾಮುಂಡಿ ಬೆಟ್ಟದ ಹೇಳಿಕೆ ಕೊಟ್ಟಿದ್ದು, ನನ್ನ ಅನ್ನಿಸುವ ಪ್ರಕಾರ. ಓಕೆ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ, ಅಂದರೆ ಇದು ಫೋಕಸ್ ಔಟ್ ಆಗಲಿ, ಅದು ಫೋಕಸ್ಸಿಗೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಹೇಳಿಕೆ ಕೊಟ್ಟರು. ಆದರೆ ಅವರ 3-4 ಹೇಳಿಕೆಗಳಿಗೆ ಏನು ವಿದ್ಯಾ ಹೇಳ್ತಾ ಇದ್ರು, ಪ್ರಯಾಗರಾಜ್ನಿಂದ ಹಿಡಿದು ಧರ್ಮಸ್ಥಳದವರೆಗೆ, ಈಶಾ ಫೌಂಡೇಶನ್ನಿಂದ ಹಿಡಿದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿವರೆಗೆ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯ್ತೀನಿ ಅನ್ನೋ ಹೇಳಿಕೆ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಅಲ್ಲ ಸೇರಿದ್ದಲ್ಲ ಅಂತಕ್ಕಂಥ ಹೇಳಿಕೆ ಕೊಡುವ ಅವಶ್ಯಕತೆಯೇ ಇರಲಿಲ್ಲ. ಅಂದರೆ ಅದರಿಂದ ಏನೋ ಮುಸಲ್ಮಾನರು ಖುಷಿ ಆಗ್ತಾರೆ, ಅವ್ರ ವೋಟ್ ಬ್ಯಾಂಕ್ ಅಪೀಸ್ ಆಗುತ್ತೆ ಅನ್ನೋದು ಕೂಡ ಇರಲಿಲ್ಲ. ಏನು ಮುಸಲ್ಮಾನರು ಹೋಗಿ ನಮ್ಮ ಚಾಮುಂಡಿ ಬೆಟ್ಟ ನಮ್ಮದು ಅಂತಕ್ಕಂಥದ್ದನ್ನು ಯಾವತ್ತಿಗೂ ಹೇಳಿಲ್ಲ. ಅಲ್ಲಿ ಕೆಲ ಎಡಪಂಥೀಯ ಬುದ್ಧಿಜೀವಿಗಳು ಮಹಿಷ ಉತ್ಸವ ಅನ್ನೋದೆಲ್ಲ ಮಾಡಿದ್ದು ಬಿಟ್ಟರೆ ಯಾವತ್ತೂ ಮುಸಲ್ಮಾನರಿಗೂ ಚಾಮುಂಡಿ ಬೆಟ್ಟಕ್ಕೂ ಯಾವುದೇ ಸಂಬಂಧ ಇರದೇ ಇರತಕ್ಕಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಸುದ್ದಿಯಲ್ಲಿರೋದಲ್ಲ. ಎಸ್, ಅವ್ರಿಗೆ ಆಗಬೇಕಾಗಿರ್ತಕ್ಕಂಥದ್ದು 2028 ಒಳಗಡೆ ಸಿದ್ದರಾಮಯ್ಯನವರು 2 ವರ್ಷ ಮುಖ್ಯಮಂತ್ರಿ ಆಗಿ 2.5 ವರ್ಷ ಮುಖ್ಯಮಂತ್ರಿ ಆದ ನಂತರ ಉಳಿದ 2.5 ವರ್ಷ ಅವಧಿಗೆ ನನ್ನ ಕ್ಲೇಮ್ ಅಂತ ಏನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಆ ಮುಖ್ಯಮಂತ್ರಿ ಸ್ಥಾನ ದೊರಿಬೇಕಾಗಿರ್ತಕ್ಕಂಥದ್ದು ಅವರ ಪ್ರಯಾರಿಟಿ. ನಿಮ್ಗೆ ನೆನಪಿದ್ರೆ ಅಜಿತ್, ಡಿ ಕೆ ಸುರೇಶ್ರಿಗೆ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಚನ್ನಪಟ್ಟಣದಿಂದ ಅನ್ನುವ ಭಾಳ ಮನಸ್ಸು ಡಿ ಕೆ ಶಿವಕುಮಾರ್ಗೆ ಇರುತ್ತೆ. ಹೌದು, ಡಿ ಕೆ ಶಿವಕುಮಾರ್ ಹೋಗಿ ಚನ್ನಪಟ್ಟಣದಲ್ಲಿ ಹೇಳಿಯೂ ಬರ್ತಾರೆ, ನನ್ನ ಫ್ಯಾಮಿಲಿ ಇಂದನೇ ನಾನೇ ನಿಲ್ತೀನಿ ಅಥವಾ ಡಿ ಕೆ ಸುರೇಶ್ ನಿಲ್ತಾರೆ ಅನ್ನುವ ರೀತಿಯಲ್ಲಿ ಅವರೊಂದು ಹೇಳಿ ನಾನೇ ಕ್ಯಾಂಡಿಡೇಟ್ ಅನ್ಕೊಳ್ಳಿ ಅಂತಾರೆ. ಆಗ ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಡಿ ಕೆ ಸುರೇಶ್ ಅಣ್ಣನಿಗೆ ಹೇಳ್ತಾರೆ, ನಾನು ಚುನಾವಣೆಗೆ ನಿಂತ್ಕೊಂಡ್ರೆ ಕಾಂಗ್ರೆಸ್ನ ಒಳಗಿರುವ ಶಕ್ತಿಗಳು ಹೊರಗಿರುವ ಶಕ್ತಿಗಳು ಎಲ್ಲರೂ ಒಂದಾಗಿ ನನ್ನ ಮೇಲೆ ಮುಗಿಬೀಳ್ತಾರೆ. ಎಸ್, ಫೋಕಸ್ ನಮ್ಮ ಮೇಲೆ ತರೋದು ಬೇಡ, ಸಿ ಪಿ ಯೋಗೇಶ್ವರನ್ ತರೋಣ ಅನ್ನುವ ಐಡಿಯಾ ಡಿ ಕೆ ಸುರೇಶ್ ಕೊಡ್ತಾರೆ. ಸಿ ಪಿ ಯೋಗೇಶ್ವರನ್ ನಮ್ಮ ಜೊತೆ ಇರದೇ ಇದ್ರೂ ಪರವಾಗಿಲ್ಲ, ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅಂತಕ್ಕಂಥದ್ದು. ಯಾಕಂದರೆ ನಾನಿಲ್ಲಿ MLA ಆಗೋಕ್ಕಿಂತ ನೀನು ಮುಖ್ಯಮಂತ್ರಿ ಆಗೋದು ಬಹಳ ಮುಖ್ಯ ಇದೆ ಅಂತ ಅವ್ರ ಅಣ್ಣನನ್ನು ಕನ್ವಿನ್ಸ್ ಮಾಡ್ತಾರೆ. ಕರೆಕ್ಟ್, ಹೌದು. ಅದರ ಅರ್ಥ ಏನು, ಸ್ಮಾಲರ್ ಗೋಲ್ನಿಂದಾಗಿ ಲಾರ್ಜರ್ ಗೋಲ್ ಕಳ್ಕೊಳ್ಳೋದು ಬೇಡ ಅಂತ. ಈಗ ಮೊನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಯಾರು ಬೇಡ ಅನ್ನೋದನ್ನು ಅವರೊಂದಿಷ್ಟು ಹೆಸರುಗಳನ್ನು ಹೇಳಿದ್ರು ಹೊರತುಪಡಿಸಿ ಯಾರು ಬೇಕು ಅನ್ನೋದೇನು ಭಾಳ ಗಟ್ಟಿಯಾಗಿ ಹಿಡಿದಿಲ್ಲ. ಹೇಳಿದ್ದಾರೆ 1-2 ಹೆಸರು, ಬಟ್ ಅವ್ರ ಉದ್ದೇಶ ಯಾರು ಬೇಡ ಅಂತ 1-2 ಹೆಸರು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ವೋಕಲ್ ಆಗಿ ನಾಳೆ ನಿಂತ್ಕೊಳ್ಬಲ್ತಕ್ಕಂಥವ್ರು ಯಾರ್ಯಾರು ಅವರನ್ನು ನ್ಯೂಟ್ರಲೈಸ್ ಮಾಡುವ ಪ್ರಯತ್ನವನ್ನು ಅವರು ಮಾಡಿದ್ರು ಹೊರತುಪಡಿಸಿ ನನಗೆ ಇವರೇ ಬೇಕು ಅಂತಕ್ಕಂಥದ್ದನ್ನೇನು ಪಟ್ಟು ಹಿಡಿಲಿಲ್ಲ. ಅರ್ಥ ಏನು, ಲಾರ್ಜರ್ ಗೋಲ್ ಈಸ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಡಿ ಕೆ ಶಿವಕುಮಾರ್ ಹೇಳ್ತು, ರಾಜಣ್ಣರ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿಕೆಯಿಂದ ಮುಜುಗರಕ್ಕೆ ಒಳಗಾಯಿತು, ಆಗ ಡಿ ಕೆ ಶಿವಕುಮಾರ್ ಎಲ್ಲ ಹೇಳಿಕೆಗಳಿಂದ 1-2 ಹೆಜ್ಜೆ ಹಿಂದೆ ಸರಿತಿದ್ದಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರಿಗೂ ರಿಯಲೈಸ್ ಆಗಿದೆ, ಮಾತಾಡ್ತಾ ನೀವು ಲೈನ್ ಆ್ಯಂಡ್ ಲೆಂತಲ್ಲಿ ಅನೇಕ ಬಾರಿ ಬೌಲಿಂಗ್ ಮಾಡ್ತೀರಿ, ಯಾರ್ಕರ್ ಮಾಡ್ತೀರಿ, ಹೌದು ಅಲ್ವಾ, ಔಟ್ ಸ್ವಿಂಗ್ ಮಾಡ್ತೀರಿ, ಇನ್ ಸ್ವಿಂಗ್ ಮಾಡ್ತೀರಿ, ಸರಿಯಾಗಿ ಬಟ್ ಹಾಕಿರೋ ಬಾಲ್ಗಳೆಲ್ಲ ವೈಡ್ ಹೋಗಕ್ಕೆ ಶುರು ಮಾಡಿದ್ರೆ ಎಚ್ಚರಬೇಕು. ಒಂದೊಂದ್ಸಲ ನಿಮಗೆ ಯಾರ್ಕರ್ ಹಾಕುವಾಗ ನೋ ಬಾಲ್ ಆಗುತ್ತೆ, ವೈಡ್ ಬಾಲ್ ಆಗುತ್ತೆ. ಅದು ಶುರು ಆದಾಗ
ಲೈನ್ ಆ್ಯಂಡ್ ಲೆಂತಲ್ಲಿ ಬೌಲಿಂಗ್ ಮಾಡುವ ಅಂತ ಅನ್ಸುತ್ತೆ. ಪ್ರಾಯಶಃ ಆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಸ್ ಎಸ್, ಥ್ಯಾಂಕ್ ಯು ವಿದ್ಯಾ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.